ಮದುವೆ ಅನ್ನೋದು ಪ್ರತಿಯೊಬ್ಬರ ಬಾಳಿನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟ್ಟ ಆ್ಯಕ್ಚುಲಿ. ಎಸ್ಪೆಷಲಿ ಹೆಣ್ಮಕ್ಳ ಬಾಳಲ್ಲಿ ಮದುವೆ ಅನ್ನೋದು ಪ್ರಮುಖವಾಗಿರ್ತಕ್ಕಂಥದ್ದು, ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು. ನೋಡಿ, ಪ್ರತಿಯೊಬ್ಬರು ಕೂಡ ಮದುವೆ ಅಂದ ತಕ್ಷಣ ಒಂದು ಕನಸನ್ನು ಕಾಣ್ತಾರೆ. ಲೈಫ್ ಹಿಂಗಿರಬೇಕು, ಫ್ಯೂಚರ್ ಹಂಗಿರಬೇಕು, ಮಕ್ಕಳು, ಸಂಸಾರ, ಅತ್ತೆ ಮಾವ ಈ ಥರದ್ದೆಲ್ಲ ಕನಸು ಕಾಣ್ತಾರೆ. ಬಟ್ ನಿಭಾಯಿಸೋ ವಿಚಾರದಲ್ಲಿ ಎಷ್ಟೋ ಜನ ಫೇಲ್ಯೂರ್ ಆಗಿಬಿಡ್ತಾರೆ. ಸೊ ಅಲ್ಲಿ ಎಸ್ಪೆಷಲಿ ಹೆಣ್ಮಕ್ಳು ನೋಡಿ, ತವರು ಮನೆಯಿಂದ ಗಂಡನ ಮನೆ ನೀವೇನು ಹೋಗ್ತೀರಿ, ಸಂಸಾರ ಏನು ಮಾಡ್ತೀರಿ, ಸೊ ಕೆಲವೊಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕಾಗತ್ತೆ. ಸೊ ತಿಳ್ಕೊಂಡಿಲ್ಲ ಅಂದಾಗ ನಾವು, ಯಾಕಂದರೆ ಹೊಸ ಜಾಗ, ಹೊಸ ಮನಸ್ಥಿತಿ, ಹೊಸ ಜನಗಳು ಅಂದಾಗ ನಮಗೆ ಸ್ವಲ್ಪ ಆಚೆ ಈಚೆ ಆಗುತ್ತೆ, ಜಗಳಗಳು ನಡೆದು ಹೋಗುವಂಥ ಸಾಧ್ಯತೆ ಇರುತ್ತೆ, ಡಿವೋರ್ಸ್ ಆಗುವಂಥ, ಮನೆ ಬಿಟ್ಟು ಆಚೆ ಬರುವಂಥ ಸಾಧ್ಯತೆಗಳಿರುತ್ತೆ. ಆಗಿದ್ಮೇಲೆ ಏನು 4 ವಿಚಾರಗಳನ್ನು ಕಲಿಬೇಕಾಗತ್ತೆ ಅಂತ ಹೇಳಿದ್ರೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ 20,000 ಆಗ್ಲಿಕ್ಕೆ ಬಂದಿದೆ. ಆ್ಯಂಡ್ ಲೈಕ್ ಮಾಡಿ ವಿಡಿಯೋಗೆ. ಇಷ್ಟ ಆದರೆ ವಿಡಿಯೋ ನೋಡಿದ್ಮೇಲೆ ಯಾವ ಟಿಪ್ಸ್ ಇಷ್ಟ ಆಯಿತು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟು ಹೆಣ್ಮಕ್ಳಿಗೆ ಆಫ್ಟರ್ ದ ಮ್ಯಾರೇಜ್, ಮದುವೆ ಆಗಿ ಸಂಸಾರ ಮಾಡಲಿಕ್ಕಂತ ಹೋಗುವಂಥ ಹೆಣ್ಮಕ್ಳಿಗೆ, ಅಥವಾ ಆಲ್ರೆಡಿ ಮದುವೆ ಆಗಿ ಹೋಗಿದೆ ಮಕ್ಕಳಿದ್ದಾರೆ ಅಂತ ಹೆಣ್ಮಕ್ಳಿಗೆ ಮನೆಯಲ್ಲಿ ಕಿರಿಕಿರಿ ಆಗ್ತಿದ್ರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ತಾಳ್ಮೆ ಇರಬೇಕಾಗತ್ತೆ. ನೋಡಿ, ಎಲ್ಲಿ ತಾಳ್ಮೆ ಇರುತ್ತೆ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಜಯ ಸಿಗುತ್ತೆ ಅಂತ ಅರ್ಥ. ಕೆಲವರು ಅನ್ಬೋದು, ಸರ್ ಈಗ ಎಲ್ಲಿ ತನಕ ನಾವು ಭಾಳ ವರ್ಷದಿಂದ ತಾಳ್ಮೆಯಿಂದನೇ ಇದ್ದೀವಿ. ಎಸ್, ನೀವು ತಾಳ್ಮೆಯಿಂದ ಇರೋದಕ್ಕೆ ಹಾಗೆ ಮೂವ್ ಆನ್ ಆಗ್ತಿರೋದು. ಪ್ರತಿಯೊಂದು ಸಂಸಾರದಲ್ಲಿ, ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಸಮಸ್ಯೆ ಅನ್ನೋದಂತೂ ತಪ್ಪಿದ್ದಲ್ಲ. ನೋಡಿ, ತಾಳ್ಮೆ ಯಾಕಿರಬೇಕು ಅಂತ ಹೇಳಿದ್ರೆ, ತವರು ಮನೆಯಲ್ಲಿ ಆಲ್ರೆಡಿ ನಿಮಗೆ ಹುಡ್ತಾ ಬೆಳೀತಾ ಎಲ್ಲರ ಮನಸ್ಥಿತಿಗಳು ಗೊತ್ತು. ಅಪ್ಪ ಹೇಗೆ, ಅಮ್ಮ ಹೇಗೆ, ತಮ್ಮ ಹೇಗೆ, ಅಕ್ಕ ಹೇಗೆ, ಬಂಧು ಬಳಗ ಎಲ್ಲನೂ ನೋಡಿರ್ತೀರ. ಮದುವೆಯಾಗಿ ಗಂಡನ ಮನೆ ಸೇರಬೇಕಂದ್ರೆ ಹೊಸ ಜಾಗ, ಹೊಸ ಪ್ಲೇಸ್. ಗಂಡನ ಬಗ್ಗೆ ಅದು ಸ್ವಲ್ಪ ಗೊತ್ತಿರುತ್ತೆ ನಿಮಗೆ, ಬಿಟ್ಟರೆ ಅತ್ತೆ ಬಗ್ಗೆ ಗೊತ್ತಿಲ್ಲ, ಮಾವನ ಬಗ್ಗೆ ಗೊತ್ತಿಲ್ಲ, ನಾದ್ನಿ ಬಗ್ಗೆ ಗೊತ್ತಿಲ್ಲ, ಮೈದನ ಬಗ್ಗೆ ಗೊತ್ತಿರಲ್ಲ. ಸೊ ಇದೆಲ್ಲ ಗೊತ್ತಿಲ್ಲದಿರೋ ಹೊಸ ಪ್ಲೇಸಿಗೆ ಹೋಗಿರ್ತೀವಿ. ಎಲ್ಲಿ ಜನ, ವಾತಾವರಣ ಇದೆಲ್ಲ ಸೆಟ್ ಆಗಬೇಕು ಅಂದರೆ ಇಲ್ಲಿ ಹೋಗಿದ ತಕ್ಷಣ ಪಟ ಅಂತ ಮಾತಾಡಿ ಏನೇನೋ ಅನ್ನೋದಲ್ಲ. ಫಸ್ಟ್ ತಿಳ್ಕೊಳ್ಬೇಕು ಅವ್ರ ಬಗ್ಗೆ ಅಂತ ಹೇಳಿದ್ರೆ ನಿಮಗೆ ತಾಳ್ಮೆ ಇರಬೇಕಾಗತ್ತೆ. ಎಲ್ಲಿ ತಾಳ್ಮೆ ಇರುತ್ತೆ ಅಲ್ಲಿ ಕಲಿತೀರಿ. ಎಲ್ಲಿ ಕಲಿತೀರಿ ಆಮೇಲೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಿ. ಎಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಿ ಅದನ್ನು ಹ್ಯಾಂಡ್ಲ್ ಮಾಡೋಕ್ಕೆ ನೋಡ್ತೀರಿ. ಇದೆಲ್ಲ ಆಗಬೇಕು ಅಂದರೆ ತಾಳ್ಮೆ ಭಾಳ ಮುಖ್ಯ ಇದೆ. ಅದಕ್ಕೆ ದೊಡ್ಡದೊಂದು ಗಾದೆನ ಮಾಡಿದ್ದಾರೆ, ತಾಳಿದವನು ಬಾಳಿಯಾನು. ಸುಮ್ಮನೆ ಮಾಡಿಲ್ಲ, ಅದರಿಂದ ಸುಮಾರು ರೀಸನ್ ಇದೆ. ಯಾರು ತಾಳ್ಮೆಯಿಂದ ಇರ್ತಾರೆ ಈ ಬದುಕನ್ನು ಗೆಲ್ತಾರೆ. ಗೆಲ್ಲೋದು ಅಂದರೆ ಕಷ್ಟಗಳ ಮಧ್ಯೆ ಸಂತೋಷನ ಕಂಡುಕೊಳ್ತಾ ಬದುಕನ್ನು ನಿರಂತರವಾಗಿ ಸಾಗಿಸೋದೇ ಆ್ಯಕ್ಚುಲಿ ಗೆಲುವು, ಸಂಸಾರದ ಗೆಲುವು. ಸೊ ಅದನ್ನು ಕಾಣ್ಕೊಳ್ಬೇಕಂತ ಹೇಳಿದ್ರೆ ಈ ತಾಳ್ಮೆ ಅನ್ನೋದು ಬಹುಮುಖ್ಯವಾಗಿರುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಬೇಕಾಗಿರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಹೆಣ್ಣೆಯ ಮನೆಗೆ ಒಂದು ಕಣ್ಣಿದ್ದ ಹಾಗೆ, ಕನ್ನಡಿ ಇದ್ದ ಹಾಗೆ. ಸಂಸಾರವನ್ನು ನಿಭಾಯಿಸೋಳು ಆ್ಯಕ್ಚುಲಿ ಹೆಣ್ಣು ಅಂದಮೇಲೆ ಸೊ ಗಂಡನೂ ಕೂಡ ಹ್ಯಾಂಡಲ್ ಮಾಡ್ಬೋದು. ಯಾವಾಗ ನೀವು ತಾಳ್ಮೆಯಿಂದ ಇರ್ತೀರಿ ಅವಾಗೆಲ್ಲ ಪಾಸಿಬಿಲಿಟಿ ಇದೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಜಾಣ್ಮೆ ಇರಬೇಕು. ನೋಡಿ, ಎಷ್ಟು ಹೆಣ್ಮಕ್ಳು ಈ ವಿಚಾರದಲ್ಲಿ ಬಿಡ್ತಾರೆ. ಒಂದು ತಾಳ್ಮೆ, ಎರಡನೇದು ಒಂದು ಜಾಣ್ಮೆ. ಜಾಣ್ಮೆ ಏನಕ್ಕೆ ಬೇಕು ಅಂದರೆ, ನೀವು ಮನೆಗೆ ಏನು ಹೊಸ ಮನೆಗೆ ಹೋಗಿರ್ತೀರಿ, ಎಲ್ಲ ಗಂಡನ ನಿಭಾಯಿಸುವಂಥ ಜಾಣ್ಮೆ ಇರಬೇಕು ನಿಮಗೆ, ಅತ್ತೆಯನ್ನು ನಿಭಾಯಿಸುವಂಥ ಜಾಣ್ಮೆ ಇರಬೇಕು, ಮಾವನ ನಿಭಾಯಿಸುವಂಥ ಜಾಣ್ಮೆ ಇರಬೇಕು, ನಾದ್ನಿ ಮತ್ತು ಮೈದನ್ನ ನಿಭಾಯಿಸುವಂಥ ಜಾಣ್ಮೆ ಇರಬೇಕು. ನೋಡಿ, ನಾವೆಲ್ಲೆಲ್ಲೂ ಜಾಣ್ಮೆನ ವಹಿಸ್ತೀವಿ, ಅಲ್ಲೆಲ್ಲ ಚೆನ್ನಾಗಿ ಬುದ್ಧಿವಂತರಾಗಿ ಬದುಕ್ತೀವಿ. ಈಗ ಉದಾಹರಣೆ, ಕಳ್ಳರ ಹತ್ರ ಸಿಕ್ಕಾಕೊಂಡಿದ್ದೀವಿ ಅಂದ್ಕೊಳ್ಳಿ, ಆ ಜಾಣ್ಮೆನ ಯೂಸ್ ಮಾಡ್ಬೇಕು ನಾವು. ಆ ಕಳ್ಳರಿಂದ ಹೆಂಗೆ ಬಿಡಿಸ್ಕೊಂಡು ಬರಬೇಕು. ಒಂದು ಗಲಾಟೆ ಆಗಿದೆ ಅಂದ್ಕೊಳ್ಳೋಣ, ಹೊರಗಡೆ ಎಲ್ಲ ಹೋದಾಗ ಅಲ್ಲಿ ಹೆಂಗೆ ಬಿಡಿಸ್ಕೊಂಬರ್ಬೇಕು, ಯಾವ ಥರ ಮಾತಾಡಬೇಕು, ಏನು ಪದಗಳನ್ನು ಬಳಸಬೇಕು, ಎಲ್ಲಿಗೆ ಜಾಕೆ ಇರಿಸ್ಬೇಕು, ಎಲ್ಲಿಗೆ ಸರಿಪಡಿಸ್ಬೇಕು, ಇದೆಲ್ಲ ಜಾಣ್ಮೆ ಅಂತ ಹೇಳ್ತೀವಿ ನಾವು. ಸೊ ಈಗ ನೀವು ಯಾರಿಗೂ, ನಿಮ್ಮ ಅತ್ತೆ ಮಾವನ ಮನೆಯಲ್ಲಿ ಯಾರಿಗೂ ಹರ್ಟ್ ಮಾಡ್ದಂಗೆ ಅವ್ರಿಗೆಲ್ಲರೂ ಕೂಡ ಮಾತಿನ ಮುಖಾಂತರ ಮನಸ್ಸನ್ನು ಗೆದ್ದು ನೋವು ಮಾಡ್ದಿರ ಹೆಂಗಾದರೂ ಮಾಡಿ ಆ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕು, ಸಂಸಾರನ ಹ್ಯಾಂಡಲ್ ಮಾಡಬೇಕಂತ ನಿಮ್ಮಲ್ಲಿ ಜಾಣ್ಮೆ ಬೇಕು. ಆ ಜಾಣ್ಮೆನ ಬಿಲ್ಡ್ ಮಾಡ್ಕೊಳ್ಳಿ. ಎಷ್ಟೋ ಜನ ದಡ್ಡ ಥರ ಯೋಚನೆ ಮಾಡ್ತಾರೆ, ನಾನು ಇರೋದೇ ಹಿಂಗೆ, ನಾನು ಸ್ಟ್ರೈಟ್ ಫಾರ್ವರ್ಡಾಗೆ ಮಾತಾಡ್ತೀನಿ, ನಾನು ತಲೆ ಕೆಡಿಸ್ಕೊಳ್ಳೋದ ಅಂತ ಹೇಳಿದ್ರೆ ಆಗಲ್ಲ. ಅಲ್ಲಿ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಮನಸ್ಥಿತಿಗಳು ಬೇರೆ ಬೇರೆ ಇರೋದ್ರಿಂದ ಹೊಂದಾಣಿಕೆ ಆಗೋದು ಕಷ್ಟ ಆಗುತ್ತೆ. ಆವಾಗ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಗಂಡ ಬರ್ತಾ ಇಲ್ಲ ನಮ್ಮ ಜೊತೆಗೆ, ನಾನು ಮನೆ ಬಿಟ್ಟು ಆಚೆ ಮನೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ನೀವು ಅಂತೀರಿ. ಇದೆಲ್ಲ ಸೃಷ್ಟಿ ಆಗುತ್ತೆ ನೀವು ಜಾಣ್ಮೆಯಿಂದ ಇಲ್ಲ ಅಂದರೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಇರೋದರಲ್ಲಿ ತೃಪ್ತಿ ಕಾಣೋಕ್ಕೆ ಪ್ರಯತ್ನ ಮಾಡಿ. ನೋಡಿ, ಎಷ್ಟೋ ಮನೆಗಳಲ್ಲಿ ಕೆಲವು ಹೆಣ್ಮಕ್ಳು ಕಂಪ್ಲೇಂಟ್ಸ್ ಕೂಡ ಏನಿದೆ, ಲವ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಕೇಳಿದ್ದೆಲ್ಲ ಕೊಡ್ತಾರೆ, ಆಫ್ಟರ್ ದ ಮ್ಯಾರೇಜ್ ಕೆಲವು ಗಂಡು ಮಕ್ಕಳು ಏನೂ ಕೊಡಲ್ಲ ಅಂತ ಒಂದಿರುತ್ತೆ. ಅವರೆಲ್ಲ ಒಂದು ಕಡೆ ಜವಾಬ್ದಾರಿ ಅನ್ನೋ ಒಂದು ಕಾರಣಕ್ಕೂ ನಿಮಗೇನು ಕೊಡದೇ ಇರ್ಬೋದು. ಬಟ್ ಇರೋದ್ರಲ್ಲಿ ತೃಪ್ತಿ ಕಾಣೋದನ್ನು ಕಲಿಬೇಕಾಗತ್ತೆ. ಉದಾಹರಣೆಗೆ ಎಲ್ಲೋ ಒಂದು ಕಡೆ ಟೆಂಪಲ್ ಕರ್ಕೊಂಡು ಹೋಗಿರ್ತೀವಿ ಅಂತ ಹೇಳಿರ್ತಾರೆ. ಈಗ ಮದುವೆ ಆದಮೇಲೆ ತುಂಬ ಜಗಳ ಗಲಾಟೆ ಎಲ್ಲೂ ಕರ್ಕೊಂಡು ಹೋಗ್ತಾ ಇರಲ್ಲ ಅನ್ಕೊಳ್ಳೋಣ. ಸೊ ಆ ಟೈಮಲ್ಲಿ ಹೋಗದೇ ಇದ್ದಾಗ, ನಾನು ಹೋಗಿಲ್ಲ ಅಂತ ಜಗಳ ಮಾಡೋದಕ್ಕಿಂತ ಮನಸ್ಸಲ್ಲೇ ದೇವ್ರಿಗೆ ಪೂಜೆ ಮಾಡಿ, ದೇವ್ರೇನು ನಿಮ್ಮ ಪ್ರಾರ್ಥನೆಗೆ ಇದನ್ನು ಪ್ರೇ ಮಾಡೋಣ ಅಂತ ಏನು ಬೈಯಲ್ಲ ಆ್ಯಕ್ಚುಲಿ. ಓಕೆ, ನೀವು ಇರೋದ್ರಲ್ಲಿ ಖುಷಿಯನ್ನು ಕಂಡುಕೊಳ್ಳೋಕೆ ಶುರು ಮಾಡಿದಾಗ ತುಂಬ ಹ್ಯಾಪಿಯಾಗಿರೋಕ್ಕೆ ಸಾಧ್ಯ ಇದೆ. ಇಲ್ಲ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನಲ್ಲಿ, ಈ ಉದಾಹರಣೆ ಗಂಡನ ಎಲ್ಲೋ ಶಾಪಿಂಗ್ ಕರ್ಕೊಂಡು ಹೋಗಬೇಕಿತ್ತು, ಟೆಂಪಲಿಗೆ ಕರ್ಕೊಂಡು ಹೋಗಬೇಕಿತ್ತು, ಗೋಬಿ ಮಂಚೂರಿ ತಿನ್ನೋಕೆ ಕರ್ಕೊಂಡು ಹೋಗಬೇಕಿತ್ತು ಆ್ಯಕ್ಚುಲಿ. ಬಟ್ ಕರ್ಕೊಂಡು ಹೋಗದಿದ್ದಾಗ ನಿಮ್ಮ ಎಕ್ಸ್ಪೆಕ್ಟೇಷನಿಗೆ ಹರ್ಟ್ ಆಗುತ್ತಲ್ಲ, ಅವಾಗ ತುಂಬ ಬೇಜಾರಾಗುತ್ತೆ. ಬೇಜಾರಾದಾಗ ಕಣ್ಣೀರು ಬರುತ್ತೆ. ಯಾರಿಗೆ? ನಿಮಗೆ ಬರುತ್ತೆ. ಒಂಟಿತನ ಫೀಲ್ ಆಗುತ್ತೆ. ಇದೆಲ್ಲ ಆಗ್ಕೂಡ್ದು ಅಂತ ಹೇಳಿದ್ರೆ ಇರೋದ್ರಲ್ಲಿ ಏನಿರುತ್ತೆ ಅದರೊಟ್ಟಿಗೆ ಖುಷಿಯಾಗಿ ಹೋಗ್ಬಿಡಿ. ಬಿಕಾಸ್ ನಥಿಂಗ್ ಈಸ್ ದೇರ್. ಏನು ಪರ್ಮನೆಂಟ್ ಎಲ್ಲ ಇಲ್ಲಿ. ನಾವು ಬಂದಿರೋದು 4 ದಿನದ ಮಟ್ಟಿಗೆ ಅಷ್ಟೇ ಅಂದಮೇಲೆ
ಹೋಗಬೇಕಾಗತ್ತೆ. ನೀವು ಅನ್ಬೋದು ಹಂಗಿದ ಮೇಲೆ ಎಲ್ಲದೂ ಸ್ಯಾಕ್ರಿಫೈಸ್ ಮಾಡ್ತಾ ಹೋದರೆ ನಾವು ಬದುಕಿದ್ದೇನು ಸರ್ ಪ್ರಯೋಜನ? ನಿಮ್ಮ ಸಿಚುವೇಶನ್ಗೆ ಮದುವೆ ಆಗಿ ಹೋಗಿದೆ, ಮಕ್ಕಳಾಗಿ ಹೋಗಿದೆ, ಇಷ್ಟೆಲ್ಲ ದಾಟಿ ಬಂದಿದ್ದೀರ ಅಂದಮೇಲೆ ಅದು ಬಿಫೋರಲ್ಲಿ ಇತ್ತು ನಿಮ್ಗೊಂದು ಆಪ್ಷನ್ಸು. ಈಗ ದಾಟಿ ಮುಂದೆ ಬಂದುಬಿಟ್ಟಿದ್ದೀರಾ. ಯು ಹ್ಯಾವ್ ಟು ಮ್ಯಾನೇಜ್ ಮಾಡಬೇಕು. ಬಿಟ್ಟರೆ ಅದರ್ವೈಸ್ ನೀವು ಹಿಂದೆ ಹೋಗೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಹೊರಗಡೆ ಹೋಗಿ ನಾವು ಜೀವನ ಮಾಡ್ತೀವಿ ಅಂದರೆ ನಿಮಗೆ ತುಂಬ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಅದೆಲ್ಲ ಮಾಡೋದಕ್ಕಿಂತ ಏನು ಇರುತ್ತಲ್ಲ ಅದರೊಟ್ಟಿಗೆ ಹೊಂದ್ಕೊಂಡು ಮೂವ್ ಆನ್ ಆಗೋಕ್ಕೆ ಕಲಿತ್ರೆ ಮಾತ್ರ ನೀವು ಖುಷಿಯಾಗಿರ್ತೀರಿ. ಮನಸ್ಸು ಖುಷಿಯಾಗಿರುತ್ತೆ, ನೀವು ಖುಷಿಯಾಗಿರ್ತೀರಿ. ಖುಷಿಯಾಗಿರ್ಬೇಕಂದ್ರೆ ಕಾಶಿಗೋ ಎಲ್ಲೋ ಹಿಮಾಲಯ ಪರ್ವತಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಮನಸ್ಸಲ್ಲಿ ಹಿತಕರವಾಗಿರ್ತಕ್ಕಂಥ ಭಾವನೆಗಳು ಅಂದರೆ ಪಾಸಿಟಿವ್ ಥಿಂಗ್ನ ತೊಗೊಂಡು ಮೂವ್ ಆನ್ ಆಗ್ತಿದ್ರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಧೈರ್ಯವಾಗಿ ಸಮಸ್ಯೆಗಳನ್ನು ಎದುರಿಸಬೇಕು. ನೋಡಿ, ಎಲ್ಲ ಫ್ಯಾಮಿಲಿ ಅಂದಮೇಲೆ 108 ಪ್ರಾಬ್ಲಮ್ ಬರುತ್ತೆ. ಪ್ರತಿ ಪ್ರಾಬ್ಲಮಿಗೂ ಕೂಡ ಫೇಸ್ ಮಾಡುವಂಥ ಮೆಂಟಾಲಿಟಿ ಇರಬೇಕಾಗತ್ತೆ. ಸಪೋಸ್ ಓಡೋಗ್ತಾ ಇದ್ರೆ ಎಲ್ಲಿ ಅಂತ ಓಡೋಗ್ತೀರಿ, ಎಷ್ಟು ಅಂತ ಓಡೋಗ್ತೀರಿ? ಜೀವನ ಅಂದಮೇಲೆ ಒಂದು ಪ್ರಾಬ್ಲಮ್. 100 ಪ್ರಾಬ್ಲಮ್ಗಳ ಮಧ್ಯೆ ನಿಮಗೆ 100 ಪ್ರಾಬ್ಲಮ್ಗಳ ಮಧ್ಯೆ ಒಂದು ಖುಷಿ ಮತ್ತು 100 ವೇದನೆಗಳ ಮಧ್ಯೆ ಒಂದು ಏನದು ನಿಮ್ಮ ದುಃಖವನ್ನು ಹೋಗಲಾಡಿಸುವಂಥ ಒಂದು ಖುಷಿ ಬರುತ್ತೆ. ಅದರ್ವೈಸ್ ಪ್ರಾಬ್ಲಮೇ ಇದೆ. ಸೊ ಹಂಗಂದಮೇಲೆ ನೀವೆಲ್ಲೋ ಹೊರಗಡೆ ಇನ್ನೆಲ್ಲೋ ಈ ಫ್ಯಾಮಿಲಿ ಬಿಟ್ಟು ಬೇರೆ ಎಲ್ಲೋ ಹೋಗ್ತೀವಿ ಅಂದರೂ ಕೂಡ ಅಲ್ಲೂ ಕೂಡ ಪ್ರಾಬ್ಲಮ್ ಬಂದೇ ಬರುತ್ತೆ. ಬಿಕಾಸ್ ಎಲ್ಲ ಕಡೆ ಜನ ಇದ್ದಾರೆ, ಜನಗಳ ಮಧ್ಯೆ ಬದುಕ್ತಾ ಇದ್ದೀವಿ ಅಂದರೆ ಪ್ರಾಬ್ಲಮ್ ಇದೆ. ಬಿಕಾಸ್ ಬೇರೆ ಬೇರೆ ಮನಸ್ಥಿತಿ ಇರೋದ್ರಿಂದ. ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಇರುವಂಥ ಪ್ರಾಬ್ಲಮ್ ಏನಿದೆ ನೋಡ್ಕೊಳ್ಳಿ, ಕೂತ್ಕೊಳ್ಳಿ ಕೂಲಾಗಿ, 100 ಸಲ ಯೋಚನೆ ಮಾಡಿ, ಏನೋ ಒಂದು ಐಡಿಯಾ ಬರುತ್ತೆ, ಸರಿ ಮಾಡ್ಕೊಳ್ಳಿ. ಇಲ್ಲಿ ಮನುಷ್ಯ ಬುದ್ಧಿವಂತ ಪ್ರಾಣಿ ಅಂತ ಕರೀದಿದ್ದಾನಲ್ಲ, ಮನುಷ್ಯನಿಗೆ ಬುದ್ಧಿವಂತರ ಥರ ಯೋಚನೆ ಮಾಡಬೇಕು. ಓಡೋಗೋದಲ್ಲ. ಆ್ಯಕ್ಚುಲಿ ಓಡೋದಾಗ ಯಾವುದೂ ಸರಿ ಹೋಗಲ್ಲ. ಆ್ಯಂಡ್ ಹಬ್ಬ ಅಂದರೆ ಮನುಷ್ಯ ಪ್ರಾಬ್ಲಮ್ ಬಂದಾಗ ಸೋಲ್ಬೋದು, ಬಿಟ್ಟರೆ ಸಾಯ್ಬೋದು, ಇನ್ನೇನಾಗಕ್ಕೆ ಸಾಧ್ಯ? ಈ ಥರ ಯೋಚನೆ ಮಾಡಿದಾಗ ನೀವು ಅಲ್ಲಿ ಗೆಲ್ತೀರಾ. ಪ್ರತಿಯೊಂದು ಹೆಣ್ಮಕ್ಳು ಕೂಡ ಈ 4 ಟಿಪ್ಸ್ನ ನಾನೇನು ಹೇಳಿದ್ದೀನಿ ಸಂಸಾರ ಮಾಡಬೇಕಾದ್ರೆ ಯೂಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಮನಃಶಾಂತಿ ಅಂತೂ ಸರಿ ಇರುತ್ತೆ. ಆ್ಯಂಡ್ ಅಲ್ಲಿ ವಾತಾವರಣ ನೀವೇ ಸರಿಪಡಿಸ್ಕೊಳ್ಬಹುದು. ಇನ್ಯಾರೋ ಬಂದು ನಿಮಗೆ 2 ದಿನ ಸರಿಪಡಿಸ್ಬೋದು, ಬಿಟ್ಟರೆ ಲೈಫ್ ಟೈಮ್ ಯಾರೂ ಸರಿಪಡಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೊ ಒಂದು ಕಾರಣಕ್ಕೆ ಐ ಥಿಂಕ್ ಈ ವಿಡಿಯೋ ತುಂಬ ಸ್ಯಾಟಿಸ್ಫೈಡ್ ನಿಮಗೆ ಮಾಡಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಐ ಹೋಪ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾವ ಪಾಯಿಂಟ್ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಿಡಿಯೋನ ಎಲ್ಲರೂ ಸ್ಟೇಟಸ್ ಇಟ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು. ನಮಸ್ತೆ.